ನಮ್ಮಲ್ಲಿ ತಾಯಿಯ ಅಂತ್ಯಕ್ರಿಯೆ ಮೊದಲೇ ಆಗಿದೆ, ಪಕ್ಕದಲ್ಲಿ ವರದಪ್ಪನವ್ರ ಅಂತ್ಯಕ್ರಿಯೆ ಮಾಡ್ತಾರೆ. ಅಲ್ಲಿ ಅವರು ಕುಟುಂಬ ಸದಸ್ಯರನ್ನ ಕರೆಸಿ ಹೇಳ್ತಾರೆ ಏನಂತ, ಯಾವುದೇ ಘಳಿಗೆಯಲ್ಲಿ ನಾನು ಹೋಗ್ಬೋದು, ನನಗೆ ಗೊತ್ತಿಲ್ಲ, ಯಾವುದೇ ಘಳಿಗೆಯಲ್ಲಿ ನಾನು ಹೋಗ್ಬೋದು, ನನ್ನನ್ನ ಈ ಜಾಗದಲ್ಲಿ ನೀವು ಹೂಳಬೇಕು. ಅಣ್ಣವ್ರು ಹೇಳ್ತಾರ? ಹೌದು, ಇಲ್ಲೇ ಹೂಳಬೇಕು ಅಂತ ಜಾಗ ತೋರಿಸ್ತಾರ ಅವ್ರು. ಹೇಗಿರುತ್ತೆ ಸನ್ನಿವೇಶ? ಅಣ್ಣವ್ರ ಬೇಡಿಕೆ ಕೂಡ, ಆಸೆ ಕೂಡ. ಆಸೆ ಅದು ಇಲ್ಲೇ ಆಗ್ಬೇಕು, ನನ್ನ ತಮ್ಮನ ಪಕ್ಕದಲ್ಲಿ ಆಗ್ಬೇಕು, ನನ್ನ ಜೀವನ ಪೂರ್ತಿ ನಾನು ಅವನ ಜೊತೆಯಲ್ಲಿ ನನ್ನ ಬದುಕು ಸಾಗಿದೆ. ಅವನಿಲ್ದೆ ನಾನಿಲ್ಲ. ಇದು ದೇಹ, ಅದು ಉಸಿರು, ಅದು ಉಸಿರು ಹೊರಟೋಯ್ತು, ದೇಹ ಇದೆ ಅಷ್ಟೇ. ಯಾವ ಕ್ಷಣದಲ್ಲಿ ಬೇಕಾದ್ರೆ ಇದು ಹೋಗ್ಬೋದು. ನನ್ನನ್ನ ಇಲ್ಲೇ ತಗೊಂಬಂದು ಅಂತ್ಯಕ್ರಿಯೆ ಮಾಡ್ಬೇಕು ಅಂತ ಅವರು ಎಲ್ರಿಗೂ ಅಲ್ಲಿದ್ದವರು ಅಷ್ಟೂ ಜನ ಗೊತ್ತಿದೆ. ಅದಾಗಿ ಅವ್ರು 1 ತಿಂಗಳು ಇರ್ಲಿಲ್ಲ. 1 ತಿಂಗಳು ಇರ್ಲಿಲ್ಲ? ಇಲ್ವಲ್ಲ, ಮಾರ್ಚ್ ಅಲ್ಲಿ ಅವ್ರು ಹೋಗ್ತಾರೆ, ಏಪ್ರಿಲ್ ಅಲ್ಲಿ ಇವ್ರು ಹೋಗ್ತಾರಲ್ಲ, ಏಪ್ರಿಲ್ ಅಲ್ಲಿ ಹೊರಟೋಗ್ತಾರೆ ಇವರು. ಅಷ್ಟು ಅವಿನಾಭಾವ ಸಂಬಂಧ ಅವರಿಬ್ಬರಿಗೂ. ಅದು ಅಣ್ಣ ತಮ್ಮ ಅಂತ ಹೆಸರಿಗಿತ್ತೇ ಹೊರತು ಅದನ್ನ ಮೀರಿದ ಏನೋ ಸಂಬಂಧ ಅದು.